ಪ್ರಿಯ ವೀಕ್ಷಕರೇ, ಸುಂದರವಾದಂತಹ ಈ ಸಮಯದಲ್ಲಿ ನಿಮ್ಮೊಂದಿಗೆ ದೇವರ ವಾಕ್ಯದೊಂದಿಗೆ ಆಗಿರುವಂತೆ ಸರ್ವಶಕ್ತನಾದಂಥ ದೇವರು ಸಹಾಯ ಮಾಡಿಕೊಟ್ಟದಕ್ಕಾಗಿ ನಾನು ದೇವರಿಗೆ ಅನೇಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವು ಕೇಳ್ತಾ ಇರುವಂಥ ವಾಕ್ಯವು ನಮ್ಮನ್ನು ಬದಲಾಯಿಸುವಂಥ ವಾಕ್ಯ. ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಅನೇಕರ ಮಾತುಗಳು ನಮ್ಮನ್ನು ಬದಲಾಯಿಸ್ತದೆ, ಆದರೆ ಎಲ್ಲದಕ್ಕೂ ಮಿತಿ ಇದೆ. ಜನರ ಮಾತುಗಳು ನಮ್ಮನ್ನು ಬದಲಾಯಿಸಲಿಕ್ಕೆ ಮಿತಿ ಇದೆ, ಆದರೆ ಮಿತಿ ಇಲ್ಲದಂತಹ ನಮ್ಮನ್ನು ಬದಲಾಯಿಸಲಿಕ್ಕೆ ಮಿತಿ ಇಲ್ಲದಂತಹ ಆ ದೇವರ ವಾಕ್ಯ, ಆ ದೇವರ ಮಾತುಗಳನ್ನು ಈ ಸಮಯದಲ್ಲಿ ನೀವು ಕೇಳುವಾಗ ನಿಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆಗಳು ನಡೀತದೆ. ಪ್ರಿಯರೇ, ನೋಡ್ರಿ, ಈಗಲೂ ನಾವು ಕಳೆದ ವಾರದಲ್ಲಿ ನಾವು ಧ್ಯಾನಿಸ್ತಾ ಇದ್ವಿ ನೋಹನ ವಿಷಯವಾಗಿ, ನೋಹನನ್ನು ದೇವರು ಹೇಗೆ ಆಶೀರ್ವದಿಸಿದ್ರು ಎಂಬುದಾಗಿ. ಈವಾಗಲೂ ನಾವು ಅದೇ ವಾಕ್ಯಗಳ ಮುಖಾಂತರವಾಗಿ ನಾನು ನಿಮ್ಮ ಸಂಗಡ ಮಾತನಾಡಲಿಕ್ಕಿದ್ದೇನೆ. ಈ ನಮ್ಮನ್ನು ಮಾರ್ಪಡಿಸುವಂಥ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರ್ತದೆ. ಅನೇಕ ಸಮಯಗಳಲ್ಲಿ ನಾವು ಈ ವಾಕ್ಯವನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ನಾವು ಈ ವಾಕ್ಯದ ಹಾಗೆ ನಾವು ಮಾರ್ಪಡುವುದಾದರೆ ಈ ವಾಕ್ಯವು ನಮ್ಮ ಸನ್ನಿವೇಶಗಳನ್ನು ಬದಲಾಯಿಸಲಿಕ್ಕೆ ಅದು ಶಕ್ತಿಯುಳ್ಳದಾಗಿದೆ. ಪ್ರಿಯರೇ, ಹಾಗಾದರೆ ಇವತ್ತು ಈ ದೇವರ ವಾಕ್ಯವನ್ನು ಕೇಳುವಾಗಲೇ ನಮ್ಮ ಜೀವಿತದಲ್ಲಿ ಬೇಕಾಗಿರುವಂಥ ಬದಲಾವಣೆಗಳನ್ನು ತರೋಣ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಪ್ರಿಯರೇ, ನಾವು ಹೋಗೋಣ ಆದಿಕಾಂಡ ಅದರ 8ನೇ ಅಧ್ಯಾಯದ 20ನೇ ವಾಕ್ಯದ ಕಡೆಗೆ. ಆದಿಕಾಂಡ, ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 8 ವರ್ಸಸ್ 20. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 8 ವರ್ಸಸ್ 20. ಸೊ ಈ ವಾಕ್ಯದಲ್ಲಿ ಏನು ಹೇಳ್ತದೆ ಎಂಬುದಾಗಿ ಹೇಳಿದ್ರೆ, ದೆನ್ ನೋಹಾ ಬಿಲ್ಟ್ ಅನ್ ಆಲ್ಟರ್ ಟು ದ ಲಾರ್ಡ್ ಅಂಡ್ took every clean animals and every clean bird and offered the burnt offerings on the altar. ನೋಹನ್ ಏನು ಮಾಡ್ತಾ ಇದ್ದಾನೆ? ನೋಹನು ಕರ್ತನಿಗೋಸ್ಕರವಾಗಿ, ದೇವರಿಗೋಸ್ಕರವಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಎಲ್ಲ ಒಳ್ಳೆ ಮೃಗಗಳನ್ನು, ಅದೇ ಸಮಯದಲ್ಲಿ ಒಳ್ಳೆ ಪಕ್ಷಿಗಳನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ದಾನೆ? ಆತನು ಸರ್ವಾಂಗ ಹೋಮವನ್ನಾಗಿ ಅರ್ಪಿಸ್ತಾ ಇದ್ದಾನೆ. ದೇವರ ವಾಕ್ಯ ಅದರ ಕೆಳಗೆ ಭಾಗದಲ್ಲಿ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ದೇವರು ಆತನು ಮಾಡಿದಂಥ ಯಜ್ಞವನ್ನು ದೇವರು ಸ್ವೀಕರಿಸಿ, ದೇವರ ವಾಕ್ಯ ಹೇಳ್ತದೆ ಅದರ ಅರೋಮವನ್ನು ಆತನು ಅದರ ವಾಸನೆಯನ್ನು ಸ್ವೀಕರಿಸಿ ದೇವರು ಹೇಳಿದ್ರಂತೆ, ಇನ್ನು ನಾನೇನು ಮಾಡುವುದಿಲ್ಲ, ಈ ಮನುಷ್ಯರನ್ನು ಅದೇ ಸಮಯದಲ್ಲಿ ಈ ಲೋಕವನ್ನು ನಾನೇನು ಮಾಡುವುದಿಲ್ಲ, ನಾಶ ಮಾಡುವುದಿಲ್ಲ ಎಂಬುದಾಗಿ. ನಾವು ಯಾವಾಗ ಕರ್ತನಿಗೆ ಒಳ್ಳೆ ಕಾರ್ಯಗಳನ್ನು ಮಾಡ್ತೇವೆ, ನಮ್ಮ ಜೀವಿತದಲ್ಲಿ ಕರ್ತನ್ ಸಹ ಒಳ್ಳೆ ಕಾರ್ಯಗಳನ್ನು ಮಾಡ್ತಾನೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಾವು ಯಾವಾಗ ಒಳ್ಳೆಯದಾಗಿ ನಡೀತೇವೆ, ಕರ್ತ ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಗಾದರೆ ದೇವರ ವಾಕ್ಯ ಏನು ಹೇಳ್ತಾ ಇದೆ ಇಲ್ಲಿ? ನೋಹನ್ ಏನು ಮಾಡ್ತಾ ಇದ್ದಾನಂತೆ? ನೋಹನ್ ಕರ್ತನಿಗೋಸ್ಕರವಾಗಿ ಒಂದು ಒಳ್ಳೆ ಯಜ್ಞವೇದಿಯನ್ನು ಕಟ್ತಾ ಇದ್ದಾನೆ. ಈ ಹೊಸ ವರ್ಷದಲ್ಲಿ 2016ನೇ ವರ್ಷದ ಈ ಮೊದಲನೇ ತಿಂಗಳು ಕಳೀಲಿಕ್ಕೆ ಸ್ವಲ್ಪ ದಿನಗಳು ಮಾತ್ರ ಬಾಕಿ ಇದೆ. ಈ ಸಮಯದಲ್ಲಿ ನಾವು ಗಮನಿಸಬೇಕಂತ ಒಂದು ವಿಷಯ ಏನಂದರೆ, ನಾನು ಕರ್ತನಿಗೋಸ್ಕರವಾಗಿ ಏನು ಮಾಡಬೇಕು? ಕರ್ತನ್ ನನ್ನನ್ನು ಆಶೀರ್ವದಿಸಬೇಕಾದ್ರೆ ನಾನೇನು ಮಾಡಬೇಕು? ನನ್ನ ಜೀವಿತದಲ್ಲಿ ನಾನು ಏನು ಮಾಡಬೇಕು ಕರ್ತನಿಗೋಸ್ಕರವಾಗಿ? ನೋಹನ್ ಏನು ಮಾಡ್ತಾ ಇದ್ದಾನಂತೆ? ದೇವರು ನೋಹನನ್ನು ಆಶೀರ್ವದಿಸಬೇಕಾದ್ರೆ, ದೇವರು ನೋಹನನ್ನು ಆಶೀರ್ವದಿಸಲಿಕ್ಕೆ ಮುಖ್ಯ ಕಾರಣ ಏನಂದರೆ, 9ನೇ ಅಧ್ಯಾಯದಲ್ಲಿ ಅನೇಕ ಆಶೀರ್ವಾದಗಳನ್ನು ದೇವರು ನೋಹನಿಗೆ ಕೊಡ್ತಾ ಇದ್ದಾರೆ. ಆ ಆಶೀರ್ವಾದಕ್ಕಿಂತ ಮುಂಚಿತವಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. 8ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಕರ್ತನಿಗೋಸ್ಕರವಾಗಿ, ದೇವರಿಗೋಸ್ಕರವಾಗಿ ಆತನೇನು ಮಾಡ್ತಾ ಇದ್ದಾನೆ? ಒಂದು ಯಜ್ಞವೇದಿಯನ್ನು ಕಟ್ತಾ ಇದ್ದಾನೆ. ಎಂಥ ಯಜ್ಞವೇದಿ? ಒಳ್ಳೆ ಒಂದು ಯಜ್ಞವೇದಿಯನ್ನು ಕಟ್ತಾ ಇದ್ದಾನೆ ಆತ. ಹಾಗಾದರೆ ಇವತ್ತು ನಾವು ಯಜ್ಞವೇದಿಗಳನ್ನು ಕಟ್ಟಬೇಕಾ? ಹಾಗಾದರೆ ಇವತ್ತು ನಾವು ಸರ್ವಾಂಗ ಹೋಮಗಳನ್ನು ಅರ್ಪಿಸಬೇಕಾ? ಹಾಗಾದರೆ ಸತ್ಯವೇದ ಹೇಳ್ತದಲ್ಲ, ನೋಹನ್ ಸರ್ವಾಂಗ ಹೋಮ ಅರ್ಪಿಸನು, ಯಜ್ಞವನ್ನು ಕೊಟ್ಟನು, ಆತನು ಪ್ರಾಣಿಗಳನ್ನು ಕೊಟ್ಟನು, ಒಳ್ಳೆ ಪಕ್ಷಿಗಳನ್ನು ಕೊಟ್ಟನೆಂಬುದಾಗಿ. ಹಾಗಾದರೆ ಪ್ರಾಣಿ ಪಕ್ಷಿಗಳನ್ನು ಯಜ್ಞವಾಗಿ ಅರ್ಪಿಸುವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬರ್ತದೆ, ಹೌದಾ?
ಹಾಗಾದ್ರೆ ದೇವ್ರ ವಾಕ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ, ಅದಕ್ಕಿಂತ ಮುಖ್ಯವಾಗಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಯಾಕೆ ನೋಹನ ಅದು ಮಾಡ್ತಾ ಇದ್ದಾನೆ ಅಂದರೆ, ಅಲ್ಲಿ ಆತನ ವಿಷಯ ಆ ದೇವರಿಗೆ ಯಜ್ಞವನ್ನು ಅರ್ಪಿಸುವುದಂದರೆ ದೇವರಿಗೆ ಆತನ ಏನು ಮಾಡ್ತಾ ಇದ್ದಾನೆ, ಕೃತಜ್ಞತೆಗಳನ್ನು ಹೇಳ್ತಾ ಇದ್ದಾನೆ. ದೇವರ ಕೃತಜ್ಞತೆ ಹೇಳುವಂಥದ್ದು ಮಾತ್ರವಲ್ಲ, ಕಳೆದ 150 ದಿನಗಳ ಕಾಲ ಮಳೆ ಬಂದಾಗ ನೋಹನ ಏನು ಮಾಡ್ತಾ ಇದ್ದ, ಆ ನಾವೇ ಒಳಗೆ ಕೂತು ಆತನಿಗೆ ಕರ್ತನೊಟ್ಟಿಗೆ ಆ ದೇವರೊಟ್ಟಿಗೆ ಸಂಬಂಧವನ್ನು ಬೆಳೆಸಲಿಕ್ಕೆ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಏನು ಮಾಡ್ತಾ ಇದ್ದಾರೆ, ನಾವೆಯಿಂದ ಹೊರ ಬಂದ ತಕ್ಷಣ ಕರ್ತನಿಗೋಸ್ಕರವಾಗಿ ದೇವರಿಗೋಸ್ಕರವಾಗಿ ಒಂದು ಯಜ್ಞವೇದಿನ ಕಟ್ಟುತ್ತಾ ಅದರ ಮೇಲೆ ಸರ್ವಾಂಗ ಹೋಮವನ್ನು ಅರ್ಪಿಸ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾವ ಯಜ್ಞಗಳು ಯಾವ ಕಾರ್ಯಗಳು ಅದ್ಯಾವುದಕ್ಕಿಂತಲೂ ಹೆಚ್ಚಿನದಾಗಿ ದೇವರು ಇವತ್ತು ನಮ್ಮಿಂದ ಎದುರು ನೋಡುವಂಥದ್ದು ಯಾವ್ದು ಗೊತ್ತಾ, ನಮ್ಮ ಸಂಬಂಧವನ್ನು. ಇವತ್ತು ಕರ್ತನೊಟ್ಟಿಗೆ ನಿಮ್ಮ ಸಂಬಂಧ ಹೇಗಿದೆ? ಇವತ್ತು ಯಾವಾಗಲೂ ಒಂದು ಸತಿ ನಾನು ಕೂತ್ಕೊಂಡು ಸುಮ್ಮನೆ ನಾನು ಕರ್ತನಿಗೋಸ್ಕರ ಸುಮ್ಮನೆ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ, ಬೆಳಿಗ್ಗೆ ನಾನು ಎದ್ದ ತಕ್ಷಣ ಒಂದು ಗುಡ್ ಮಾರ್ನಿಂಗ್ ಲಾರ್ಡ್ ಅಂತ ಹೇಳಿ, ಪುನಃ ಮಧ್ಯಾಹ್ನ ಒಂದು ಗುಡ್ ಆಫ್ಟರ್ನೂನ್ ಲಾರ್ಡ್ ಅಂತ ಹೇಳಿ, ಪುನಃ ರಾತ್ರಿ ಒಂದು ಗುಡ್ ನೈಟ್ ಲಾರ್ಡ್ ಅಂತ ಹೇಳಿದರೆ ಆಗ್ತದಾ? ಇವತ್ತು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ ರಿಲೇಷನ್ಶಿಪ್ ವಿತ್ ಗಾಡ್ ಆಫ್ ಕ್ರಿಯೇಟೆಡ್, ಹೂ ಕ್ರಿಯೇಟೆಡ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. Many a times what we do is we worship the creations but we forget to worship the creator. ನಾವೇನು ಮಾಡ್ತೇವೆ, ಆ ದೇವರು ಸೃಷ್ಟಿ ಮಾಡಿದ್ದೆಲ್ಲವನ್ನ ಅದರಲ್ಲಿ ರುಚಿಪಟ್ಟು ಅದರಲ್ಲಿ ಸವಿಯಾಗಿ ನಾವೆಲ್ಲ ಕಾರ್ಯಗಳನ್ನು ಎಲ್ಲವನ್ನು ನಮಗೆಲ್ಲ ಬೇಕು, ದೇವರು ಸೃಷ್ಟಿ ಮಾಡಿದ್ದೆಲ್ಲವೂ ಬೇಕು. ಅದೇ ಸಮಯದಲ್ಲಿ ಕರ್ತನನ್ನೇನು ಮಾಡ್ತೇವೆ, ದೇವರೇನು ಮಾಡ್ತೇವೆ, ದೇವ್ರನ್ನ ಮಾಡ್ತು ಬಿಡ್ತೇವೆ. ಆದರೆ ಇಲ್ಲಿ ನೋಹನ್ ಏನು ಮಾಡ್ತಾ ಇದ್ದಾನಂತೆ, ನೋಹನು ಆ ನಾವೆಯಿಂದ ಹೊರಗೆ ಬಂದ ತಕ್ಷಣ, ಆತನಿದ್ದಂಥ ಕಷ್ಟದಿಂದ ಹೊರಗೆ ಬಂದ ತಕ್ಷಣ, ಆತನಿದ್ದಂಥ ಸಮಸ್ಯೆಯಿಂದ ಹೊರ ಬಂದ ತಕ್ಷಣ ಆತನ ಏನು ಮಾಡ್ತಾ ಇದ್ದಾನೆ, ಆ ಹೊಸ ವರ್ಷದಲ್ಲಿ ಆತನ ತೆಗೆದುಕೊಂಡಂಥ ಒಂದು ತೀರ್ಮಾನ ಏನು ಗೊತ್ತಾ, ನಾನು ಕರ್ತನೊಟ್ಟಿಗೆ ಯಾವಾಗಲೂ ನಾನು ಸಂಬಂಧವನ್ನು ಬೆಳೆಸ್ತೇನೆಂಬುದಾಗಿ. ಈ ವರ್ಷದಲ್ಲಿ ನೀವೆಷ್ಟು ಜನ ಕರ್ತನೊಟ್ಟಿಗೆ ಸಂಬಂಧವನ್ನು ಬೆಳೆಸಲಿಕ್ಕೆ ನೀವು ಸಿದ್ಧರಾಗಿದ್ದೀರಾ? ಇವತ್ತು ದೇವರು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ. ಇವತ್ತು ನಮ್ಮನ್ನು ಎಷ್ಟು ಮಾತ್ರವಾಗಿ ದೇವರು ಆಶೀರ್ವದಿಸ್ತಾ ಇಲ್ವಾ? ಇವತ್ತು ದೇವರಿಗೆ ನಾವೇನು ಕೊಡ್ತಾ ಇದ್ದೇವೆ? ನಥಿಂಗ್ ಗಾಡ್ ವಾಂಟ್ಸ್ ಫ್ರಮ್ ಅಸ್. ಇವತ್ತು ನಾವು ಕೊಡಬೇಕಂತ ಹಣವೋ ಕಾಸೋ ಯಾವುದು ಅಲ್ಲ ಮುಖ್ಯ ದೇವರಿಗೆ. ಇವತ್ತು ದೇವರಿಗೆ ಮುಖ್ಯ ನೀವ್ರಿ. ಇವತ್ತು ನಾನು ದೇವರಿಗೆ ಮುಖ್ಯ, ನೀವು ದೇವರಿಗೆ ಮುಖ್ಯ. ಇವತ್ತು ದೇವರು ಕೊಟ್ಟಂಥದ್ದು ಎಲ್ಲವನ್ನು ದೇವರಿಗೆ ಕೊಟ್ಟು ನಾನು ದೇವರಿಗೆ ಕೊಡ್ತಾ ಇದ್ದೇನೆ, ನಾನು ದೇವ್ರಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳುವುದಲ್ಲ. ಇವತ್ತು ದೇವರಿಗೆ ನಿನ್ನನ್ನು ನೀನು ಸಮರ್ಪಿಸಿಕೊಡು. ಇವತ್ತು ದೇವರಿಗೆ ನಿನ್ನನ್ನು ನೀನು ಒಪ್ಪಿಸಿಕೊಡು. ನಿನ್ನನ್ನು ನೀನು ಹೊಸ ಒಡಂಬಡಿಕೆ ಕಾಲದಲ್ಲಿ ಹೇಳ್ತಿದೆ, ಹಳೆ ಒಡಂಬಡಿಕೆ ಕಾಲಗಳಲ್ಲಿ ಏನು ಮಾಡ್ತಾಯಿದ್ರು, ಯಜ್ಞಗಳನ್ನು ತರ್ತಾಯಿದ್ರು. ಯಜ್ಞಗಳು ಇಲ್ಲದಂತಹ ಅಲ್ಲಿ ಹೋಮಗಳು ನಡೀತಾ ಇರಲಿಲ್ಲ, ಯಜ್ಞಗಳಿಲ್ಲದಂತಹ ಆ ಕಾರ್ಯಗಳು ಯಾವುದು ನಡೀತಾ ಇರಲಿಲ್ಲ. ಆದರೆ ಹೊಸ ಒಡಂಬಡಿಕೆ ಬರುವಾಗ ಯಾಕೆ ಯಜ್ಞಗಳು ಬೇಡ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ ಅಂದರೆ, ಯಾಕೆಂದರೆ ಯಜ್ಞಗಳು ಯಾತಕ್ಕೋಸ್ಕರವಾಗಿ ಕೊಡ್ತಾಯಿದ್ರು? ದೇವ್ರ ವಾಕ್ಯ ಹೇಳ್ತದೆ, ನಾನು ಮಾಡಿದಂಥ ತಪ್ಪಿಗೋಸ್ಕರವಾಗಿ ನಾನೇನು ಮಾಡ್ತಾ ಇದ್ದೇನೆ, ನಾನು ಯಜ್ಞಗಳನ್ನು ಕೊಡ್ತಾ ಇದ್ದೇನೆ. ಇಲ್ಲದೆ ಹೋದರೆ ದೇವ್ರು ನನ್ನ ಜೀವಿತದಲ್ಲಿ ಕೊಟ್ಟಂಥ ಆಶೀರ್ವಾದಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ದೇನೆ, ಯಜ್ಞಗಳನ್ನು ಕೊಡ್ತಾ ಇದ್ದೇನೆ, ಬಲಿಗಳನ್ನು ಕೊಡ್ತಾ ಇದ್ದೇನೆ. ಆದರೆ ದೇವರ ವಾಕ್ಯವನ್ನು ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದೇನಕ್ಕೆ ಗೊತ್ತಾ? ನನಗೋಸ್ಕರ ನಿಮಗೋಸ್ಕರ ತನ್ನೇ ತಾನು ಪ್ರಾಣ ಕೊಡಲಿಕ್ಕಾಗಿ ಬಂದದ್ದು ಈ ಲೋಕಕ್ಕೆ. ಇವತ್ತು ನಾವು ಏನು ಕೊಡಬೇಕಾಗಿದೆ, ನಾವು ಏನು ನೋಡಬೇಕಾಗಿದೆ, ಆ ಯೇಸು ಕ್ರಿಸ್ತನ ನೋಡಬೇಕಾಗಿದೆ. ಹಾಗಾದರೆ ನಿಮ್ಮನ್ನೇ ನೀವು ಒಪ್ಪಿಸಿಕೊಡ್ರಿ ಅಂತ ಹೇಳ್ತಾ ಇರೋದು ಏನಕ್ಕೆ ಅಂದರೆ, ನೀವು ಕರ್ತನ ಮುಂದಾಗಿ ಒಪ್ಪಿಸ್ಕೊಡಿ, ಯೇಸು ಕ್ರಿಸ್ತನ ಮುಂದಾಗಿ ಒಪ್ಪಿಸ್ಕೊಡಿ. ಯಾಕೆ ಯೇಸು ಕ್ರಿಸ್ತನ ಮುಂದಾಗಿ ಒಪ್ಪಿಸ್ಕೊಡ್ಬೇಕು? ಈ ಲೋಕದ ಪಾಪಗಳಿಗೋಸ್ಕರವಾಗಿ ಆತನು ಒಬ್ಬನೇ, ದೇವ್ರ ವಾಕ್ಯ ಹೇಳ್ತದೆ, ಈ ಲೋಕದ ಇಡೀ ಪಾಪಕ್ಕೋಸ್ಕರವಾಗಿ ತನ್ನನ್ನೇ ತಾನೇನು ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಬಲಿಯಾಗಿ ಅರ್ಪಿಸಿಕೊಡ್ತಾ ಇದ್ದಾನೆ. ಅದಕ್ಕಿಂತ ದೊಡ್ಡ ಯಜ್ಞ ಯಾವುದೂ ಇಲ್ಲ. ಇವತ್ತು ನಮ್ಮ ಯಜ್ಞಗಳೆಲ್ಲ ಯಾವುದು? ಇವತ್ತು ನಮ್ಮ ಯಜ್ಞಗಳೆಲ್ಲ ಸಣ್ಣದು. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನು ಇಡೀ ಲೋಕಕ್ಕೋಸ್ಕರವಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಡ್ತಾ ಇದ್ದಾನೆ. ಈ ಯೇಸು ಕ್ರಿಸ್ತನು ತನ್ನನ್ನೇ ತಾನೇ ಒಪ್ಪಿಸಿಕೊಟ್ಟಾಗ ಏನಾಯಿತು ಗೊತ್ತಾ? ಆ ದೇವರು ಮತ್ತು
ಮತ್ತು ಮನುಷ್ಯನ ಮಧ್ಯದಲ್ಲಿ ಇದ್ದಂತಹ ಆ ಒಂದು ಅಂತರ ಏನಾಯಿತು, ಅಲ್ಲಿಗೆ ಯೇಸು ಸ್ವಾಮಿ ಬಂದಿದ್ದ ತಕ್ಷಣ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟ ತಕ್ಷಣವಾಗಿ ಏನು ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನು ನಮ್ಮನ್ನು ದೇವರ ಮುಂದಾಗಿ ಕರೆದೋಗ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ದೇವರೊಟ್ಟಿಗೆ ಒಂದು ಸಂಬಂಧವನ್ನು ಬೆಳೆಸ್ತಾ ಇದ್ದಾನೆ. ಇವತ್ತು ನಾವೇನು ಮಾಡಬೇಕಾಗಿದೆ, ಕರ್ತನೊಟ್ಟಿಗೆ ಒಂದು ಸಂಬಂಧವನ್ನು ಬೆಳೆಸಬೇಕಾಗಿದೆ. ನಮ್ಮ ಯಜ್ಞಗಳಿಗಿಂತಲೂ ವಿಶೇಷವಾಗಿ ಕರ್ತನ್ ಬೇಕಾಗಿರುವಂಥ ವಿಷಯ, ಕರ್ತನು ಎದುರು ನೋಡುವಂಥ ವಿಷಯ ಯಾವುದಂದರೆ, ನಮ್ಮ ಯಜ್ಞಗಳಿಗಿಂತಲೂ ವಿಶೇಷವಾದದ್ದು ಇವತ್ತು ನಾವು ಕರ್ತನಿಗೆ ವಿಶೇಷ, ನಾವು ಕರ್ತನೊಟ್ಟಿಗೆ ನಮ್ಮ ಸಂಬಂಧ ವಿಶೇಷವಾದಂತಹ ಒಂದು ಕಾರ್ಯ. ಇವತ್ತು ನನಗೆ ದೇವರೊಟ್ಟಿಗೆ ಯಾವ ಸಂಬಂಧ ಇದೆ? Do I have a relationship which I say morning good morning and night good night to Lord? Or do I have a better relationship than that? ಇವತ್ತು ನನಗೆ ದೇವರೊಟ್ಟಿಗೆ ಇರುವಂಥ ಸಂಬಂಧ ಯಾವುದು? ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ ಏನೋ ಕೂತ್ನೋ, ಏನೋ ಮಾಡಿದ್ನೋ, ಏನೋ ಹೋದ್ನೋ ಎಂಬುವಂಥ ಆ ಸಂಬಂಧನ? ಇಲ್ಲದೆ ಹೋದರೆ ನನ್ನ ಜೀವಿತದ ಪ್ರತಿಯೊಂದೊಂದು ದಿನಗಳ ಕಾಲ, ಪ್ರತಿ ಕ್ಷಣಗಳ ಕಾಲ ಆತನನ್ನೇ ಆಲೋಚನೆ ಮಾಡುತ್ತಾ, ಆತನ ವಿಷಯವಾಗಿ ಯೋಚನೆ ಮಾಡುತ್ತಾ, ಜನರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಹೋಗ್ತಾ ಇದ್ದೇನೆ? ಇಲ್ಲದೆ ಹೋದರೆ ನನ್ನ ಎಲ್ಲ ಸ್ವಾರ್ಥತೆಯಲ್ಲಿ ಎಲ್ಲವನ್ನು ಮುಚ್ಚಿ ನಾನು ಸುಮ್ಮನೆ ಜನರ ಕಣ್ಣಿಗೆ ಮಾತ್ರ ಒಬ್ಬ ಆತ್ಮಿಕನಾಗಿ ನಡೀತಾ ಇದ್ದೇನೆ? ಇವತ್ತು ಜನರ ಕಣ್ಣಿಗೆ ಆತ್ಮಿಕವಾಗಿ ನಡೆದದ್ರಲ್ಲಿ ಯಾವ ಕಾರ್ಯವೂ ಇಲ್ಲ ಪ್ರಿಯರೇ. ಇವತ್ತು ನಾವು ದೇವರ ಕಣ್ಣಿನಲ್ಲಿ ಒಳ್ಳೆಯ ಮನುಷ್ಯರಾಗಿ ಮಾರ್ಪಡಬೇಕು. ಆವಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯ. ನೋಹನಿಗೆ ಯಾಕೆ ದೇವರು ಆರಿಸಿದ್ರು ಗೊತ್ತಾ? ಈ ಆಶೀರ್ವಾದಗಳಿಗೋಸ್ಕರವಾಗಿ. ನೋಹನ್ ಒಬ್ಬ ಒಳ್ಳೆ ವ್ಯಕ್ತಿಯಾಗಿದ್ದ. ಹಿ ಹ್ಯಾಡ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇನ್ ಹಿಮ್. ಅಲ್ಲಿವರೆಗೂ ದೇವರ ವಾಕ್ಯದಲ್ಲಿ ಹೇಳ್ತದೆ, ಆ ಜನಾಂಗಗಳಲ್ಲಿ ಇದ್ದಂಥ ಎಲ್ಲ ಮನುಷ್ಯರ ಪೈಕಿ ನೋಹನ ಕುಟುಂಬದವರಿಗೆ ವಿಶೇಷವಾದಂತಹ ಒಂದು ಯೋಜನೆ ದೇವರು ಹಾಕಿದ್ರು. ಇವತ್ತು ನಾವೆಲ್ಲೇ ಇರೋದಾದರೂ ಆ ಜನರ ಮಧ್ಯದಲ್ಲಿ ದೇವರು ನಮಗೆ ವಿಶೇಷವಾದಂಥ ಒಂದು ಯೋಜನೆಯನ್ನು ಹಾಕಿದ್ದಾನೆ ಪ್ರಿಯರೇ. ಹಾಗಾದರೆ ನಾವು ಓದಿದಂಥ ವಾಕ್ಯದ ಕಡೆಗೆ ಮತ್ತೊಂದು ಆವರ್ತಿ ನೋಡೋಣ. 8ನೇ ಅಧ್ಯಾಯದ 20ನೇ ವಾಕ್ಯ, ಆದಿಕಾಂಡ ಈ ರೀತಿಯಾಗಿ ಹೇಳ್ತದೆ, ನೋಹನ್ ಏನು ಮಾಡ್ತಾ ಇದ್ದಾನೆ? ಕರ್ತನಿಗೋಸ್ಕರವಾಗಿ ಒಂದು ಯಜ್ಞವೇದಿಯನ್ನು ಕಟ್ಟುತ್ತಾ ಇದ್ದಾನೆ. ಕರ್ತನಿಗೋಸ್ಕರವಾಗಿ ಯಜ್ಞವೇದಿಯನ್ನು ಕಟ್ಟಿ ಏನು ಮಾಡ್ತಾ ಇದ್ದಾನೆ? ಅದ್ರ ಮೇಲೆ ಸರ್ವಾಂಗ ಹೋಮವನ್ನು ಅರ್ಪಿಸ್ತಾ ಇದ್ದಾನೆ. ನಾನು ಹೇಳಿದ ಪ್ರಕಾರವಾಗಿ ಇವತ್ತು ನಾವು ಕೊಡಬೇಕಾಗಿರುವಂಥ ಯಜ್ಞ, ನಾವು ಕೊಡಬೇಕಾಗಿರುವಂಥ ಕಾರ್ಯಗಳು ಯಾವುದ್ರಿ? ಇವತ್ತು ನಾವು ಕೊಡಬೇಕಾಗಿರುವಂಥ ಕಾರ್ಯ ಯಜ್ಞಗಳಲ್ಲ, ಬೇರೆ ಯಾವ ಕಾರ್ಯಗಳು ಅಲ್ಲ. ದೇವರಿಗೆ ನಮ್ಮ ಸಂಬಂಧ ಬಹಳ ಮುಖ್ಯ. ಐ ನೀಡ್ ಟು ಹ್ಯಾವ್ ಅನ್ ಇಂಟಿಮೇಟ್ ರಿಲೇಷನ್ಶಿಪ್ ವಿತ್ ಮೈ ಗಾಡ್. ನಾನು ದೇವರೊಟ್ಟಿಗೆ ಒಂದು ಸಂಬಂಧದಲ್ಲಿ ಬರಬೇಕು. ಯಜ್ಞ ಮಾಡಿ ಒಂದು 5-10 ನಿಮಿಷದಲ್ಲಿ ನನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿ ಇನ್ನು ನನಗೆ ಬೇಕಾದಂತೆ ಜೀವಿಸುವಂಥದ್ದು ಅಲ್ಲ ಜೀವಿತ. ಅದಲ್ಲ, ದೇವ್ರ ವಾಕ್ಯ ಹೇಳ್ತಿದೆ, ನಮ್ಮ ಜೀವಿತದಲ್ಲಿ ನಾವು ಹೇಗಾಗಿರಬೇಕು? ಆ ಕರ್ತನೊಟ್ಟಿಗೆ ಒಳ್ಳೆ ಸಂಬಂಧವುಳ್ಳವರಾಗಿ ಮಾರ್ಪಡಬೇಕಂತೆ. ಆ ಕರ್ತನೊಟ್ಟಿಗೆ ಏನು ಮಾಡ್ತಾ ಇದ್ದಾನೆ? ನೋಹನ್ ಏನು ಮಾಡ್ತಾ ಇದ್ದಾನೆ? ತನ್ನ ಸಂಬಂಧ ಕರ್ತನೊಟ್ಟಿಗೆ ನವೀಕರಿಸ್ಕೊಳ್ತಾ ಇದ್ದಾನೆ. ಹೇಗೆ ನವೀಕರಿಸ್ಕೊಳ್ತಾ ಇದ್ದಾನೆ? ಹಳೆ ಒಡಂಬಡಿಕೆ ಕಾಲದಲ್ಲಿ ಆತನ ಯಜ್ಞಗಳನ್ನು ಅರ್ಪಿಸ್ತಾ ಇದ್ದಾನೆ. ಆದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಕ್ರಿಸ್ತರು ಹೇಳಿದಂಥ ಒಂದು ಮಾತನ್ನು ನಾನು ನಿಮ್ಮ ನೆನಪಿಗೆ ತಂದು ಕೊಡ್ತೇನೆ ರೀ ಪ್ರಿಯರೇ. ಏನಂದರೆ, ದೇವರಿಗೆ ನಮ್ಮ ಯಜ್ಞಗಳು, ನಮ್ಮ ಯಾವ ಕಾರ್ಯಗಳು ಬೇಡ. ನಮ್ಮ ಬಾಯಿಂದ ಬರುವಂತಹ ಒಂದೊಂದು ಸ್ತೋತ್ರದ ಪದಗಳು ಸಾಕು ರೀ. ಇವತ್ತು ನಮ್ಮ ಬಾಯಲ್ಲಿ ಯಾವಾಗಲೂ ಆ ಕರ್ತನಿಗೆ ಸ್ತೋತ್ರಗಳನ್ನು ಹೇಳೋಣ, ಆ ಯೇಸುವಿಗೆ ಕೃತಜ್ಞತೆಗಳನ್ನು ಹೇಳೋಣ. ನಮಗೆ ಏನು ಹೇಳಲಿಕ್ಕೆ ಗೊತ್ತಿಲ್ಲದೆ ಹೋದರೂ ಇವತ್ತಿನಿಂದ ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ, ಯೇಸುವೇ ನಿನಗೆ ಕೃತಜ್ಞತೆ ಸ್ವಾಮಿ ಎಂಬುದಾಗಿ ಈ ಮಾತುಗಳನ್ನು ಯಾವಾಗಲೂ ಹೇಳೋಣ. ಈ ನಮ್ಮ ಎಲ್ಲ ದೊಡ್ಡ ದೊಡ್ಡ ಯಜ್ಞಗಳಿಗಿಂತಲೂ ಇವತ್ತು ಶ್ರೇಷ್ಠವಾದಂಥ ಯಜ್ಞ ಯಾವುದು ಗೊತ್ತಾ? ನಮ್ಮ ಬಾಯಾರೆ ನಾವು ಹಾಕುವಂತಹ ಒಂದೊಂದು ಸ್ತೋತ್ರದ ಯಜ್ಞಗಳು ಬಹಳ ಶ್ರೇಷ್ಠವಾದದ್ದು. ಯಾಕೆಂದರೆ ದೇವ್ರ ವಾಕ್ಯ ಹೇಳ್ತದೆ, ಆ ಕರ್ತನು ನಮ್ಮ ಸ್ತೋತ್ರಗಳಲ್ಲಿ ವಾಸ ಮಾಡುವಂಥ ದೇವರಂತೆ. ನಾವು ಯಾವಾಗ ಸ್ತೋತ್ರಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆ ಸ್ತೋತ್ರದ ಮಧ್ಯದಲ್ಲಿ ಸಿಂಹಾಸನ ರೂಢನಾಗುವತನಂತೆ ನನ್ನ ಕರ್ತನು. ಸೊ ಇವತ್ತು ಆ ಕರ್ತನೊಟ್ಟಿಗೆ ನಾವು ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಆ ಕರ್ತನೊಟ್ಟಿಗೆ ಒಂದು ಒಳ್ಳೆ ಸ್ಟ್ರಾಂಗ್ ರಿಲೇಷನ್ಶಿಪ್ ನಮಗೆ ಬೇಕು. ನೋಹನ್ ಏನು ಮಾಡ್ತಾ ಇದ್ದಾನೆ? ನೋಹನು ಮೊದಲದಾಗಿ ಆ ನಾವೆಯಿಂದ ಹೊರಗೆ ಬಂದ ತಕ್ಷಣವಾಗಿ
ಕರ್ತನೊಟ್ಟಿಗೆ ಒಂದು ಒಳ್ಳೆ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಈ ವರ್ಷ ಹೊಸದಾಗಿ ಕಂಡಂಥ ಪ್ರಿಯರೇ, ಈ ಹೊಸ ವರ್ಷದಲ್ಲಿ ಕಾಲಿಟ್ಟಂಥ ಪ್ರಿಯರೇ, ನಾನು ನಿಮ್ಮೊಟ್ಟಿಗೆ ಹೇಳುವಂಥ ವಿಷಯ ಏನು ಗೊತ್ತಾ? ಈ ವರ್ಷದಲ್ಲಿ ಕರ್ತನೊಟ್ಟಿಗೆ ಒಳ್ಳೆ ಸಂಬಂಧದಲ್ಲಿ ನಿಲ್ಲೋಣ. ಈ ವರ್ಷ ಕರ್ತನೊಟ್ಟಿಗೆ ಒಳ್ಳೆ ಸಂಬಂಧದಲ್ಲಿ ನಿಲ್ಲೋಣ. ಯಾವಾಗಲೂ ಪ್ರಾರ್ಥನೆಯಲ್ಲಿ ನಾವು ಜಾಗರೂಕರಾಗಿರೋಣ. ಇವತ್ತು ಪ್ರಾರ್ಥನೆ ಎಂಬುವಂಥದ್ದು ನಮ್ಮಿಂದ ಅನೇಕ ಸಮಯಗಳಲ್ಲಿ ದೂರವಾಗುವಂಥ ಒಂದು ಸಂಗತಿಯಾಗಿದೆ. ಅನೇಕರು ಹೇಳುವಂಥ ವಿಷಯ, ನಾನು ಪ್ರಾರ್ಥನೆ ಮಾಡಲಿಕ್ಕೆ ಕೂತಾಗಲೇ ನನಗೆ ಅನೇಕ ಆಲೋಚನೆಗಳು ಬರ್ತದೆ, ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಪ್ರಾರ್ಥನೆಗೆ ಕೂತಾಗಲೇ ನನಗೆ ನನ್ನ ಸಾಲದ ವಿಷಯದಲ್ಲಿ ಟೆನ್ಷನ್ ಆಗ್ತದೆ, ನಾನು ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗಲೇ ನನಗೆ ಅನೇಕ ತೊಂದರೆಗಳು ಬರ್ತದೆ, ನಾನು ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗಲೇ ನನ್ನ ಕಾಲು ನೋವು ಜಾಸ್ತಿ ಆಗ್ತದೆ, ತಲೆನೋವು ಜಾಸ್ತಿ ಆಗ್ತದೆ. ಆಮೇಲೆ ಈ ಯಾವ ವಿಷಯಗಳಿಗಾಗಿ ಹೆದರಬೇಡ್ರಿ, ಇದೆಲ್ಲವೂ ಪ್ರಾರ್ಥನೆಯಿಂದ ನೀಗುವಂಥ ವಿಷಯಗಳೇ. ಹೌದು, ಇವತ್ತು ನಾವು ಪ್ರಾರ್ಥನೆಗೆ ಬರುವಂಥ ತಡೆಗಳನ್ನು ನಾವು ನೋಡಬಾರ್ದು, ಹೊರತಾಗಿ ನಾವೇನು ನೋಡಬೇಕು? ನಾನು ಹೇಗೆ ಪ್ರಾರ್ಥನೆ ಮಾಡ್ಬೋದು, ಈ ಕಷ್ಟಗಳ ಮಧ್ಯದಲ್ಲಿ ನಿಂತು ನಾನು ಹೇಗೆ ಪ್ರಾರ್ಥನೆ ಮಾಡ್ಬೋದು, ಈ ತೊಂದರೆಗಳ ಮಧ್ಯದಲ್ಲಿ ನಿಂತು ನಾನು ಹೇಗೆ ಪ್ರಾರ್ಥನೆ ಮಾಡ್ಬೋದು, ದೇವರೊಟ್ಟಿಗೆ ಹೇಗೆ ನಾನು ಸಂಬಂಧವನ್ನು ಬೆಳೆಸ್ಬೋದು ಎಂಬುದಾಗಿ ಇವತ್ತು ನಾವು ನಿರೀಕ್ಷಿಸ್ತಾ ಮುನ್ನಡೆಬೇಕು ಪ್ರಿಯರೇ. ನಾವು ಅದನ್ನೇ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನೋಹನಿದ್ದಂತಹ ಆ ಸಮಯ, ನೋಹನಿದ್ದಂತಹ ಆ ಗಳಿಗೆ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಬೇರೆ ಏನಿರಲಿಲ್ಲ ಅಲ್ಲಿ. ನೋಹನಿಗೆ ಒಂದು ಒಳ್ಳೆ ಫ್ರೆಶ್ ಹೊಸ ಒಂದು ಭೂಮಿಯಲ್ಲಿ ಬಂದು ಕಾಲಿಟ್ಟಿದ್ದಾನಷ್ಟೇ. ಎಲ್ಲ ಇಲ್ಲಿವರೆಗೂ ನಾಶ ಆಯಿತು, ಎಲ್ಲ ಆಯಿತು. ಮಳೆ ಬಂದ ನಂತರವಾಗಿ ಎಲ್ಲರೂ ಸತ್ರು, ಎಲ್ಲ ಬೆಳೆ ನಾಶ ಆಯಿತು, ಎಲ್ಲವೂ ನಾಶ ಆಯಿತು. ಈಗಿರುವಂಥದ್ದು ನೋಹನ ಕುಟುಂಬ ಮಾತ್ರ. ನೋಹನ ಕುಟುಂಬ ಮಾತ್ರ ಏನು ಮಾಡಿದ್ರಂತೆ? ಅವರು ಯಜ್ಞವೇದಿಯನ್ನು ಕಟ್ಟಿ ದೇವರೊಟ್ಟಿಗೆ ಪುನಃ ಅವರು ಸಂಬಂಧವನ್ನು ಬೆಳೆಸಿದ್ರು. ಈ ಹೊಸ ವರ್ಷದಲ್ಲಿ ಹಲ್ಲುವೆ, ನಿಮ್ಮ ಜೀವಿತದಲ್ಲಿ ಏನು ಒಳ್ಳೆಯದಾಗಿಲ್ಲದೆ ಹೋದರೂ ಸಹ ತೊಂದರೆ ಇಲ್ಲ, ಇವತ್ತು ಕರ್ತನಿಗೋಸ್ಕರ ನಿಲ್ರಿ. ಇವತ್ತು ನಮ್ಮ ಕಷ್ಟಗಳ ಮಧ್ಯದಲ್ಲಿ ಕರ್ತನಿಗೋಸ್ಕರವಾಗಿ ನಿಲ್ಲಕ್ಕೆ ನೀವು ತೀರ್ಮಾನ ತೆಗೆದುಕೊಳ್ಳುವುದಾದರೆ, ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನಿಗೋಸ್ಕರವಾಗಿ ನಿಲ್ಲಕ್ಕೆ ನೀವು ತೀರ್ಮಾನ ತೆಗೆದುಕೊಳ್ಳುವುದಾದರೆ, ನಿಮ್ಮ ಸುಖದ ದಿನಗಳಲ್ಲಿ ನೀವು ಕರ್ತನೊಟ್ಟಿಗೆ ನಿಲ್ಲಕ್ಕೆ ನೀವು ತೀರ್ಮಾನ ತೆಗೆದುಕೊಳ್ಳುವುದಾದರೆ, ಈ ವರ್ಷವಿಡೀ ಕರ್ತನು ನಿಮ್ಮೊಟ್ಟಿಗೆ ನಿಲ್ಲಕ್ಕೆ ಆತನು ಆಲೋಚನೆಗಳನ್ನು ಮಾಡುತ್ತಾನೆ ಪ್ರಿಯರೇ. ಇವತ್ತು ಕರ್ತನು ನಮ್ಮನ್ನು ಆಶೀರ್ವದಿಸಬೇಕಾದ್ರೆ ನಾನು ಕರ್ತನೊಂದಿಗೆ ನಡಿಬೇಕು, ನಾನು ಕರ್ತನೊಟ್ಟಿಗೆ ನನ್ನ ಸಂಬಂಧವನ್ನು ಬೆಳೆಸಬೇಕು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನೋಹನಿಗೆ ಅನೇಕ ಆಶೀರ್ವಾದಗಳನ್ನು ನಂತರ ದೇವರು ಕೊಡ್ತಾ ಇದ್ದಾರೆ. ಅದರ ನಂತರವಾಗಿ ಕೆಳಗಿನ ವಾಕ್ಯಗಳಲ್ಲಿ ನೋಹನಿಗೆ 9ನೇ ಅಧ್ಯಾಯದ ಮೊದಲನೇ ವಾಕ್ಯಗಳಲ್ಲಿ ನೋಡ್ತೇವೆ. ಸೊ ಗಾಡ್ ಬ್ಲೆಸ್ಡ್ Noah and his sons and said to them, be fruitful and multiply and fill the earth. ನಂತರವಾಗಿ ದೇವ್ರು ನೋಹನ್ಗೆ ಏನು ಹೇಳ್ತಾ ಇದ್ದಾರೆ? ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ದೇವ್ರು ಏನು ಮಾಡಿದ್ರಂತೆ? ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಅಂತ ಹೇಳಿದನಂತೆ. ಹೌದು ಪ್ರಿಯರೇ, ಇವತ್ತು ನಮ್ಮನ್ನು ಆಶೀರ್ವದಿಸುವಂಥ ದೇವರ ವಿಷಯವಾಗಿ ಇವತ್ತು ಕೇಳ್ತಾ ಇದ್ದೇವೆ. ಈ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ತರ್ತಾನೆ ಪ್ರಿಯರೇ. ಈ ಯೇಸು ಕ್ರಿಸ್ತನಲ್ಲಿ ನೀವು ಸಂಬಂಧ ಬೆಳೆಸುವುದಾದರೆ ರಿಲೇಷನ್ಶಿಪ್ ಇಸ್ ಇಂಪಾರ್ಟೆಂಟ್, ನಾಟ್ ಟ್ರೆಡಿಷನ್. ಇವತ್ತು ನಮ್ಮ ಹಲ್ಲೆ ಸಂಸ್ಕಾರಗಳು, ಇವತ್ತು ನಮ್ಮ ಟ್ರೆಡಿಷನ್ ಅಲ್ಲ ಮುಖ್ಯ, ನಮಗೆ ರಿಲೇಷನ್ಶಿಪ್ ಮುಖ್ಯ. ಆ ಕರ್ತನೊಟ್ಟಿಗೆ ರಿಲೇಷನ್ಶಿಪ್ ಮುಖ್ಯ. ಯೇಸು ಕ್ರಿಸ್ತನು ಒಂದು ಹೊಸ ಒಂದು ಮತವನ್ನು ಸ್ಥಾಪಿಸ್ಲಿಕ್ಕಾಗಿ ಬಂದವನಲ್ಲ. ಯೇಸು ಕ್ರಿಸ್ತನು ಒಂದು ಟ್ರೆಡಿಷನನ್ನು ಫಾರ್ಮ್ ಮಾಡಲಿಕ್ಕಾಗಿ ಬಂದವನಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮತ್ತೊಂದು ರಿಲಿಜನನ್ನು ಪ್ರಾರಂಭ ಮಾಡಲಿಕ್ಕೆ ಬಂದವನಲ್ಲ. ಯೇಸು ಕ್ರಿಸ್ತನ್ ಬಂದದ್ದು ಈ ಲೋಕಕ್ಕೆ ನನ್ನನ್ನು ನಿಮ್ಮನ್ನು ಈ ಲೋಕದ ಕಷ್ಟಗಳಿಂದ ತೆಗಿಲಿಕ್ಕೋಸ್ಕರವಾಗಿ, ಯಾರಿಗೋಸ್ಕರವಾಗಿ ಬಂದಿದ್ದಾನೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನಾನು ಓದುವಂಥ ಈ ಸತ್ಯವೇದ ಹೇಳ್ತದೆ, ಈ ಲೋಕಕ್ಕೋಸ್ಕರವಾಗಿ ದೇವರು ಕೊಟ್ಟಂತಹ ತನ್ನ ಒಬ್ಬನೇ ಮಗನೆಂಬುದಾಗಿ. ದೇವರು ಯಾರಿಗೋಸ್ಕರ ಕೊಟ್ಟದ್ದು? ಈ ಲೋಕಕ್ಕೋಸ್ಕರವಾಗಿ ಕೊಟ್ಟದ್ದು, ನನಗೋಸ್ಕರವಾಗಿ ನಿಮಗೋಸ್ಕರವಾಗಿ ಕೊಟ್ಟದ್ದು ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು. ಸೊ ಈ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನಲ್ಲಿ ನಾವೇನು ಮಾಡೋಣ? ಇವತ್ತು ನಾವು ಭರವಸೆ ಇಡೋಣ. ಹೌದು ಪ್ರಿಯ, ನಾನು ಹೇಳಿದ ಪ್ರಕಾರವಾಗಿ ಯೇಸು ಸ್ವಾಮಿ, ನಾವು ಯೇಸು ಸ್ವಾಮಿಯೊಟ್ಟಿಗೆ ನಾವು ಸಂಬಂಧವನ್ನು ಬೆಳೆಸುವಾಗ, ನಾನು ಯೇಸು ಒಟ್ಟಿಗೆ ಸಂಬಂಧವನ್ನು ಬೆಳೆಸುವಾಗ ನಾನು ಕ್ರೈಸ್ತನಾಗ್ತೇನೆ, ನಾನು ಆತನಾಗ್ತೇನೆ, ಈತವನಾಗ್ತೇನೆ ಎಂಬುದಾಗಿ ಅಲ್ಲ, ನಾನು ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡ್ತೇನೆ ಅಷ್ಟೇ. ನಾನೇನಾಗ್ತೇನೆ? ನನ್ನ ಜೀವಿತದ ವಿಷಯಗಳಲ್ಲಿ ನಾನು ಮುಂದಕ್ಕೆ ಒಳ್ಳೆಯದಾಗಿ ನಡೀತೇನೆ. ಯೇಸು ಕ್ರಿಸ್ತನ ಹೆಜ್ಜೆ ಮಾರ್ಗದಲ್ಲಿ ನಡೆಯುವಾಗ ನಮ್ಮ ಜೀವಿತ ಯಾವಾಗಲೂ ಆಶೀರ್ವಾದದಾಯಕವಾಗಿ ಇರ್ತದೆ.
ಇಲ್ಲಿ ನಾವು ನೋಡ್ತಾ ಇದ್ದೇವೆ ನೋಹನನ್ನ ನಂತರವಾಗಿ ನೋಹನ ಕುಟುಂಬವನ್ನು, ಮಕ್ಕಳನ್ನು ದೇವರು ಆಶೀರ್ವದಿಸ್ತಾ ಇದ್ದಾರೆ. ಇವತ್ತು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ದೇವರು ಆಶೀರ್ವದಿಸಬೇಕಾದ್ರೆ ದೇವರೊಟ್ಟಿಗೆ ಸಂಬಂಧ ಬೆಳೆಸೋಣ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳಿಗೆ ಪ್ರಾರ್ಥನೆ ಕಳಿಸಿಕೊಡೋಣ. ನಮ್ಮ ಕುಟುಂಬದಲ್ಲಿ ಇರುವವರು ಪ್ರತಿಯೊಬ್ಬೊಬ್ಬರು ನಾವು ಪ್ರಾರ್ಥನೆ ಮಾಡೋಣ. ಬೆಳಿಗ್ಗೆ ಸಂಜೆ ಪ್ರಾರ್ಥನೆ ಎಂಬುವಂಥದ್ದು ಕುಟುಂಬಗಳಲ್ಲಿ ಬರಲಿ. ನಮ್ಮ ಕುಟುಂಬ ಪ್ರಾರ್ಥನೆಗಳು ಹೆಚ್ಚಾಗಲಿ. ನಮ್ಮ ಜೀವಿತ, ನಮ್ಮ ಕಷ್ಟ ಬರುವಾಗಲೇ, ನಮ್ಮ ದುಃಖ ಬರುವಾಗಲೇ, ನಮ್ಮ ವಿಷಯಗಳು ಬರುವಾಗಲೇ ಮಾತ್ರ ಅಲ್ಲ ನಮ್ಮ ಪ್ರಾರ್ಥನೆ, ಅವುಗಳಲ್ಲಿ ಮಾತ್ರವಲ್ಲ ಪ್ರಾರ್ಥನೆ, ಎಲ್ಲ ಸಮಯಗಳಲ್ಲೂ ನಾವು ಪ್ರಾರ್ಥನೆಯಲ್ಲಿ ಜಾಗರೂಕರಾಗಿರೋಣ. ಅದೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಲ್ಲಿ ಯಾವಾಗಲೂ ಪ್ರಾರ್ಥನೆಯಲ್ಲಿ ನಾವು ಜಾಗರೂಕರಾಗಿರ್ಬೇಕಂತೆ. ನಾವು ಸಮಸ್ಯೆ ಬರುವಾಗ ಮಾತ್ರ ಅಲ್ಲ, ನಾವೆಲ್ಲ ಸಮಯಗಳಲ್ಲಿ ಪ್ರಾರ್ಥನೆಯಲ್ಲಿ ಜಾಗರೂಕರಾಗೋಣ. ಇವತ್ತು ನಮ್ಮ ಕುಟುಂಬ ಪ್ರಾರ್ಥನೆಗಳು ಹೆಚ್ಚು ಮಾಡೋಣ, ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳ ಸಮಯ ಹೆಚ್ಚು ಮಾಡೋಣ, ದೇವರ ವಾಕ್ಯದ ಧ್ಯಾನ ಹೆಚ್ಚು ಮಾಡೋಣ. ಅಲ್ಲಿ ನಮ್ಮ ದೇವರ ವಾಕ್ಯದ ಧ್ಯಾನ ಯಾವಾಗ ಹೆಚ್ಚು ಮಾಡ್ತೇವೆ, ಯಾವಾಗ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬರ್ತೇವೆ, ಯಾವಾಗ ಕರ್ತನೊಟ್ಟಿಗೆ ನಾವು ಸಂಬಂಧವನ್ನು ಒಳ್ಳೆಯದಾಗಿ ಹೆಚ್ಚು ಮಾಡ್ತೇವೆ, ಆವಾಗ ಕರ್ತನ ನಮಗೋಸ್ಕರವಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಪ್ರಿಯರೇ, ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವದಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಮೊದಲು ನಾವೇನು ಮಾಡಬೇಕು ಗೊತ್ತಾ? ಇವತ್ತು ನಮ್ಮ ಪ್ರಾರ್ಥನಾ ಜೀವಿತವನ್ನು ಕಟ್ಟೋಣ. ಇವತ್ತು ನಾವು ದೇವರ ವಾಕ್ಯವನ್ನು, ದೇವರ ವಾಕ್ಯ ಧ್ಯಾನದ ಜೀವಿತವನ್ನು ಕಟ್ಟೋಣ. ಅದೇ ರೀತಿಯಲ್ಲಿ ಮೂರನೇದಾಗಿ ನಾವು ದೇವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಕಟ್ಟೋಣ. ಈ 3 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಟ್ಟುವಾಗ ಕರ್ತನು ನಮ್ಮನ್ನು ಕಟ್ಟುತ್ತಾನೆ. ಈ ವರ್ಷ ದೇವರು ನಿಮ್ಮನ್ನು ಕಟ್ಟುವಂಥ ವರ್ಷ. ಈ ವರ್ಷ ನಿಮ್ಮ ಜೀವಿತವನ್ನು ದೇವರು ಕಟ್ಟುವಂಥ ವರ್ಷ. ನಿಮಗೆ ಒಳ್ಳೆಯ ಸಂಬಂಧಗಳನ್ನು ಕೊಡುವಂಥ ವರ್ಷ ಈ ವರ್ಷ ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಅದ್ಭುತಕರವಾಗಿ ಮಾಡುವಂಥ ವರ್ಷ. ಈ ವರ್ಷದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಕಟ್ಟಬೇಕಾದ್ರೆ ನೀವು ಕರ್ತನಿಗೋಸ್ಕರವಾಗಿ ಕಾರ್ಯಗಳನ್ನು ಮಾಡಿರಿ. ನೀವು ಪ್ರಾರ್ಥನೆಯಲ್ಲಿ ಜಾಗರೂಕರಾಗಿರಿ. ಎಲ್ಲ ವಿಷಯದಲ್ಲಿ, ಎಲ್ಲ ಸಮಯದಲ್ಲಿ ಕರ್ತನಲ್ಲಿ ಯಾವಾಗಲೂ ಜಾಗರೂಕರಾಗಿರಿ. ಆವಾಗ ಕರ್ತನು ನಮ್ಮನ್ನು ಆಶೀರ್ವದಿಸುವಾತನಾಗಿರ್ತಾನೆ. ಕರ್ತನು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನು ತರುವಾತನಾಗಿರುತ್ತಾನೆ. ನೋಹನ ಕುಟುಂಬವನ್ನು ಆಶೀರ್ವದಿಸಿದಂಥ ದೇವರು ಇವತ್ತು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾನೆ. ಯಾವಾಗ ಗೊತ್ತಾ? ಪ್ರಾರ್ಥನೆಯಲ್ಲಿ ನೀವು ನಿಲ್ಲುವಾಗ, ದೇವರ ವಾಕ್ಯವನ್ನು ಓದುವಾಗ, ನಿಮ್ಮ ಬಳಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಬರುವುದಿಲ್ಲ ಎಂಬುದಾಗಿ ಯಾರು ಹೇಳಿ ಸುಮ್ಮನೆ ನಿಲ್ಬೇಡ್ರಿ. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರದೆ ಹೋದರೆ ನೀವು ಇನ್ನೊಬ್ಬರೊಟ್ಟಿಗೆ ನಿಮಗೆ ಕಷ್ಟಗಳನ್ನು ಹೇಳಿಕೊಳ್ಳುವ ಹಾಗೆಯೇ ಆ ಯೇಸು ಒಟ್ಟಿಗೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳ್ರಿ. ಅದೇ ಪ್ರಾರ್ಥನೆ. ಯಥಾರ್ಥವಾಗಿ ನಿಮ್ಮ ಹೃದಯದಿಂದ ಬರುವಂಥ ಒಂದೊಂದು ಮಾತುಗಳನ್ನು ಯೇಸುವಿಗೆ ಹೇಳುವಂಥದ್ದೇ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ನೀವು ಆ ಕರ್ತನ ಮುಂದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡುವಾಗ ನೀವು ಪ್ರಾರ್ಥನೆಗಳನ್ನು ಆತನ ಕೇಳ್ತಾನೆ. ಪ್ರಿಯರೇ, ಇವತ್ತು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುವ ಆತನ ಮಾತ್ರವಲ್ಲ, ಇವತ್ತು ನಿಮ್ಮ ಪ್ರಾರ್ಥನೆಗಳಿಗೆ ದೊಡ್ಡ ಬಿಡುಗಡೆಗಳನ್ನು ಆತ ನಿಮ್ಮ ಜೀವಿತದಲ್ಲಿ ಕೊಡ್ತಾನೆ. ಪ್ರಿಯರೇ, ಹಾಗಾದರೆ ಇವತ್ತು ನಾವು ಅಲ್ಲಿ ಒಟ್ಟಾಗಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರಾರ್ಥನೆ ಮಾಡುವಂಥ ಗಳಿಗೆಗೆ ಬಂದಿದ್ದೇವೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳು, ನಿಮ್ಮ ತೊಂದರೆಗಳು ಯಾವುದೇ ಇರ್ಬೋದು, ಒಂದು ನಿಮಿಷ ನೀವು ದೇವರ ಸಮ್ಮುಖದಲ್ಲಿ ನಿಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀರಾ? ದೇವರ ವಾಕ್ಯದಲ್ಲಿ ನಾವು ಕೇಳಿದ ಪ್ರಕಾರವಾಗಿ ನೋಹನು ಒಂದು ಯಜ್ಞವೇದಿಯನ್ನು ದೇವರಿಗೋಸ್ಕರವಾಗಿ ಕಟ್ಟಿದನು. ಇವತ್ತು ನೀವು ಏನು ಕಟ್ಟಬೇಕೆಂಬುದಾಗಿ ಅಲ್ಲ, ನಿಮ್ಮ ಪ್ರಾರ್ಥನಾ ಜೀವಿತವನ್ನು ನೀವು ಕಟ್ಟಿರಿ. ನಿಮ್ಮ ಸತ್ಯವೇದ ಧ್ಯಾನದ ಜೀವಿತವನ್ನು ನೀವು ಕಟ್ಟಿರಿ. ನೋಹನನ್ನು ಆಶೀರ್ವದಿಸಿದಂಥ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಯಾವಾಗ ಗೊತ್ತಾ? ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ. ಪ್ರಾರ್ಥನೆ ಮಾಡುವಾಗ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಈಗಲೇ ಕೇಳ್ಕೊಡ್ರಿ, ಯೇಸುವೇ ನೀ ನನ್ನಲ್ಲಿ ಬಾ ಸ್ವಾಮಿ. ಯೇಸುವೇ ನೀ ನನ್ನಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡು ಕರ್ತನೆ. ಯೇಸುವೇ ನನ್ನ ಜೀವಿತ ನಿನಗೆ ಒಪ್ಪಿಸ್ತೇನೆ ಸ್ವಾಮಿ. ಯೇಸುವೇ ನನ್ನ ಆಲೋಚನೆಗಳನ್ನು ನೀನು ಒಪ್ಪಿಸ್ತೇನೆ ಸ್ವಾಮಿ. ಯೇಸುವೇ ನನ್ನ ಎಲ್ಲ ಕಾರ್ಯಗಳನ್ನು ನಿನಗೆ ಒಪ್ಪಿಸ್ತೇನೆ ಕರ್ತನೆ.
ಇವತ್ತಿನಿಂದ ನಿನ್ನೊಟ್ಟಿಗೆ ಕರ್ತನೆ ಒಂದು ಒಳ್ಳೆ ಸಂಬಂಧದಲ್ಲಿ ಬೆಳೀಲಿಕ್ಕೆ ನನಗೆ ಸಹಾಯ ಮಾಡು. ನಿನ್ನ ವಾಕ್ಯದಲ್ಲೂ ನಿನ್ನ ಬಲದಲ್ಲೂ ನಿನ್ನ ಕೃಪೆಯಲ್ಲೂ ನನ್ನನ್ನು ನಿಲ್ಲಿಸು ಸ್ವಾಮಿ. ನಿನ್ನ ಆತ್ಮನ ಕೃಪೆ ನನಗೆ ಕೊಡು ಕರ್ತನೆ. ಇದೇ ಸಮಯದಲ್ಲಿ ನನ್ನ ಕರ್ತನೆ ನನ್ನ ಜೀವಿತವನ್ನು ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಪ್ಪ. ಈ ವೀಕ್ಷಕರನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ, ಅವರ ಜೀವಿತಗಳ ನಿಮ್ಮ ಪಾದಲು ಒಪ್ಪಿಸ್ತಾ ಇದ್ದೇವೆ. ಇಲ್ಲಿವರೆಗೂ ಸೋಲು, ದುಃಖ, ಕಷ್ಟ, ಸಂಕಟ ಮಾತ್ರ ನೋಡಿದಂಥ ಈ ಜನರ ಜೀವಿತದಲ್ಲಿ ನನ್ನ ದೇವರು ಇವತ್ತಿನಿಂದ ಕರ್ತನೆ ಹೊಸ ಕಾರ್ಯ ಇವರಲ್ಲಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೊಸ ಆಶೀರ್ವಾದಗಳು ಇವರ ಜೀವಿತದಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೂ ಕರ್ತನೆ ಮುಚ್ಚಲ್ಪಟ್ಟಂಥ ಎಲ್ಲ ಬಾಗಿಲುಗಳು ಕರ್ತನೆ, ಎಲ್ಲ ಆಶೀರ್ವಾದದ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರ ಕೆಲಸದ ವಿಷಯದಲ್ಲಿ ಮುಚ್ಚಲ್ಪಟ್ಟಂಥ ಬಾಗಿಲುಗಳು ತೆರೆಯಲ್ಪಡಲಿ ಕರ್ತನೆ. ಅವರ ವ್ಯವಹಾರದ ವಿಷಯದಲ್ಲಿ ಕರ್ತನೆ ಮುಚ್ಚಲ್ಪಟ್ಟಂಥ ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ. ಅವರ ಕರ್ತನೆ ಆಮೇಲೆ ವಿಷಯಗಳ ಮಧ್ಯದಲ್ಲಿ ಅವ್ರು ಹಾದು ಹೋಗುವಾಗಲೂ ಕರ್ತನೆ ಅವರ ಕರ್ತನೆ ಅವರಿಗೋಸ್ಕರವಾಗಿ ಕರ್ತನೆ ಸಹಾಯದ ಬಾಗಿಲುಗಳು ಎಲ್ಲ ಮುಚ್ಚಲ್ಪಟ್ಟಿರುವುದಾದರೂ ನನ್ನ ಸ್ವರ್ಗೀಯ ದೇವರೇ ನಿನ್ನ ಕರ್ತನೆ ಸಹಾಯದ ಬಾಗಿಲುಗಳು ತೆರೆಯಲ್ಪಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ. ಈವಾಗಲೇ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ನನ್ನ ದೇವರು ದೊಡ್ಡ ಕಾರ್ಯಗಳನ್ನು ಮಾಡು ಸ್ವಾಮಿ. ದೇವರು ನೋಹನ್ ಯಾವ ರೀತಿಯಲ್ಲಿ ಕರ್ತನೆ ನಿನ್ನೊಟ್ಟಿಗೆ ಕರ್ತನೆ ಹಾಲಲ್ಲಿ ಹೊಸ ಒಂದು ಸಂಬಂಧವನ್ನು ಕರ್ತನೆ ಆ 8ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೋ. ನೋಹನ್ ನಿನಗೋಸ್ಕರವಾಗಿ ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಕರ್ತನೆ ಸರ್ವಾಂಗಗಳನ್ನು ಹೋಮವನ್ನು ಅರ್ಪಿಸಿ ನಂತರವಾಗಿ ನಿನ್ನೊಟ್ಟಿಗೆ ಒಂದು ಸಂಬಂಧವನ್ನು ಕಟ್ತಾ ಇದ್ದಾನೋ ಅದೇ ರೀತಿಯಲ್ಲಿ ಈ ವರ್ಷದ ಕರ್ತನೆ ಕರ್ತನೆ ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿನ್ನೊಟ್ಟಿಗೆ ಒಂದು ಹೊಸ ಸಂಬಂಧದಲ್ಲಿ ನಿಲ್ಲಿಕ್ಕೆ ಸಹಾಯ ಮಾಡು ಸ್ವಾಮಿ. ದೇವರೇ ಇಲ್ಲಿವರೆಗೂ ಕರ್ತನೆ ನಾನೊಬ್ಬ ರಿಲೀಜಿಯಸ್ ಆಗಿದ್ದೆ ಸ್ವಾಮಿ, ಆದರೆ ಇನ್ನೂ ಕರ್ತನೆ ನಾನು ರಿಲೀಜಿಯಸ್ ಆಗಿ ಇರಲಿಕ್ಕೆ ಇಷ್ಟಪಡುವುದಿಲ್ಲ. ನಾನೊಬ್ಬ ಕರ್ತನೆ ಹಾಲೆಲೂಯ ನಿನ್ನೊಟ್ಟಿಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸ್ವಾಮಿ. ಇವತ್ತು ಕರ್ತನೆ ನಿನ್ನ ಸಂಗಡ ಕರ್ತನೆ ನಿನ್ನ ವಾಕ್ಯದಲ್ಲಿ ಕರ್ತನೆ ಹಾಲೆಲೂಯ ಇಲ್ಲಿವರೆಗೂ ಕಳೀಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಆತ್ಮನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಚಲಿಸೋದಕ್ಕಾಗಿ ಸ್ತೋತ್ರ. ನಮ್ಮ ಮನೆಗಳನ್ನು ಕರ್ತನೆ ನಿನ್ನ ಕುಟುಂಬಗಳನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.